ನರಬಲಿ ಇಲ್ಲದೇ ಯಾವ ದೇವತೆ ಪೂಜೆಯೂ ಸಹ ನಡೆಯಲ್ಲ. ವೈದಿಕರಲ್ಲೂ ಅಷ್ಟೇ, ನಾವು ದಸರಾ ಸಮಯದಲ್ಲಿ ಕುರಿ ಕೋಳಿಗಳನ್ನು ಬಲಿ ಕೊಡ್ತೀವಿ ನಾವು. ಅವರು ಬೂದುಗುಂಬಳನ್ನು ಬಲಿ ಕೊಡ್ತಾರೆ, ಹೊಡಿತಾರೆ ಮನೆ ಮುಂದೆ, ದೇವಾಲಯದ ಮುಂದೆ, ಮತ್ತು ಈ ಏನು ವಾಹನಗಳನ್ನು ಪೂಜೆ ಮಾಡ್ತೀವಿ ಅದ್ರ ಮುಂದೆ ಬೂದುಗುಂಬಳಕಾಯನ್ನು ಹೊಡಿತಾರೆ. ಆ ಬೂದುಗುಂಬಳಕಾಯನ್ನು ಒಂದು ಸ್ವಲ್ಪ ಒಂದು ಪೀಸ್ನ ಕಟ್ ಮಾಡಿ ಪೀಸ್ ತೆಗೆದು ಅದರೊಳಗೆ ಕುಂಕುಮವನ್ನು ತುಂಬ್ತಾರೆ. ಕುಂಕುಮವನ್ನು ತುಂಬಿ ಮತ್ತೆ ಅದನ್ನು ಮುಚ್ಚಿ ಅದನ್ನು ಹೊಡಿತಾರೆ. ಯಾಕೆ ಕುಂಕುಮವನ್ನು ತುಂಬ್ತಾರೆ ಅಂತ ಪ್ರಶ್ನೆ ಮಾಡಿಲ್ಲ ನೀವು. ಪ್ರಶ್ನೆ ಮಾಡಿ, ಯಾಕೆ ಅಂತ ಹೇಳಿದ್ರೆ ನರಬಲಿಯ ಸಂಕೇತ ಅದು. ಕುಂಕುಮ ಕೆಂಪಗಿದೆ, ರಕ್ತ ಕೆಂಪಾಗಿದೆ, ಕುಂಕುಮವನ್ನು ಕೆಂಪಗಿದೆ. ಬಲಿಯನ್ನು ಬಿಟ್ಬಿಟ್ರು ಅವರು. ಆ ಆಚರಣೆಯನ್ನು ಇನ್ನೂ ಸಹ ಮುಂದುವರಿಸ್ತಿದ್ದಾರೆ ಬೂದುಗುಂಬಳಕಾಯಿ ಮುಖಾಂತರ. ಇನ್ನೂ ಒಂದು ವಿಷಯದಲ್ಲಿ ಅಂದರೆ ಆ ಒಂದು ಏನು ಬೂದುಗುಂಬಳಕಾಯಿ ಹೊಡಿತಾರೆ, ಆ ಬೂದುಗುಂಬಳಕಾಯಿ ಹೊಡೆದು ಪೂಜೆ ಮಾಡುವಂಥ ಸಂಸ್ಕೃತಿ ಬಂದಿದ್ದು ಪುಷ್ಯಮಿತ್ರ ಶುಂಗನ ಕಾಲದಲ್ಲಿ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಏನು ಮೌರ್ಯ ಸಾಮ್ರಾಜ್ಯ ಅವನತಿ ಹೊಂದಿತೋ, ಅವನತಿ ಹೊಂದಿದಾಗ ಪುಷ್ಯಮಿತ್ರ ಶುಂಗ ಅಧಿಕಾರಕ್ಕೆ ಬರ್ತಾನೆ. ಪುಷ್ಯಮಿತ್ರ ಶುಂಗ ಯಾರು ಅಂತ ಹೇಳಿದ್ರೆ ಬೃಹದರ್ಥ ಮೌರ್ಯನ ಆಸ್ಥಾನದಲ್ಲಿ ಒಬ್ಬ ಸೇನಾಧಿಕಾರಿಯಾಗಿದ್ದವನು. ಅವನು ಬ್ರಾಹ್ಮಣನಾಗಿದ್ದವನು. ಮೌರ್ಯ ಸಂಸ್ಕೃತಿ ಹೋಗಿ ಆರ್ಯ ಸಂಸ್ಕೃತಿ ಪ್ರಾರಂಭವಾಗೋದು ಪುಷ್ಯಮಿತ್ರ ಶುಂಗನ ಕಾಲದಿಂದ. ಶುಂಗ ಡೈನೆಸ್ಟಿಯನ್ನು ಜಾರಿಗೆ ತರ್ತಾರೆ ಅವನು. ತದನಂತರ ಅವನು ಎಷ್ಟು ಈ ಬೌದ್ಧರ ಮೇಲೆ ಇನ್ನಿಲ್ಲದಂಥ ಒಂದು ದ್ವೇಷವನ್ನು ಆತ ಕಾರ್ತಿದ್ದವನು. ಯಾವಾಗ ತನ್ನ ಅಧಿಕಾರದ ಕೈಗೆ ಬಂತು ಆವಾಗ ಬೌದ್ಧರೆಲ್ಲರನ್ನು ಕೊಲೆ ಮಾಡೋಕ್ಕೆ ಶುರು ಮಾಡಿದವನು. ಒಬ್ಬ ಬೌದ್ಧ ಭಿಕ್ಷುವಿನ ತಲೆ ತಂದು ಕೊಟ್ಟ ಅಂತ ಹೇಳಿದ್ರೆ 100 ವರಹ ಚಿನ್ನದ ನಾಣ್ಯವನ್ನು ಅವರಿಗೆ ಅರ್ಪಣೆ ಕೊಡ್ತಿದ್ದ ಅವನು ರಾಜ. ಚಿನ್ನದ ಆಸೆಗಾಗಿ ಆ ಬ್ರಾಹ್ಮಣರು ಮತ್ತು ಏನು ನಮ್ಮಲ್ಲೇ ಹಿಂದುಳಿದ ವರ್ಗದವರಿದ್ದಾರೆ ಅವರು ನಮ್ಮ ದಲಿತರ ಮೇಲೆ, ಬೌದ್ಧ ಭಿಕ್ಷುಗಳ ಮೇಲೆ ಯುದ್ಧ ಮಾಡಿ, ಅಂದರೆ ಜಗಳಕ್ಕೆ ಹೋಗಿ ಅವ್ರನ್ನ ಕಟ್ ಮಾಡಿ ಆ ತಲೆಯನ್ನು ತಗೊಂಡೋಗಿ ಕೊಡ್ತಿದ್ರು. ಸಾವಿರಾರು ತಲೆಗಳು ಅವನ ಆಸ್ಥಾನದಲ್ಲಿ ಆವಾಗ ಬೀಳ್ತಿದ್ವು. ಅವಾಗ ಅದು ಏಕೆ ಕುಂಬಳಕಾಯಿ ಹೊಡೆಯುತ್ತೆ ಅಂದರೆ ಬೌದ್ಧ ಭಿಕ್ಷುವಿನ ತಲೆ. ಎಲ್ಲ ವೈದಿಕರ ಆಚರಣೆ ಅದು ಮೂಲ ನಿವಾಸಗಳ ವಿರುದ್ಧವೇ ನಡೀತಾ ಇರೋದು ಆಚರಣೆ ಅದು.